ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ದಿಸ್ ಇಸ್ ಗಣೇಶ್. ಯು ಆರ್ ವಾಚಿಂಗ್ ಟ್ರೇಡಿಂಗ್ ಪಾಠಶಾಲ. ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟ್ ಆಗಿ ಇನ್ವೆಸ್ಟ್ಮೆಂಟ್ ಅಂದ್ರೇನು, ಟ್ರೇಡಿಂಗ್, ಇಂಟ್ರಾಡೇ ಟ್ರೇಡಿಂಗ್ ಅಂದ್ರೇನು, ಪೊಸಿಷನ್ ಟ್ರೇಡಿಂಗ್ ಅಂದ್ರೇನು ಕಂಪ್ಲೀಟ್ ಆಗಿ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಡ್ತೀನಿ. ಆಸ್ ಎ ಬಿಗಿನರ್ ಆಗಿ ನೀವು ಸ್ಟಾಕ್ ಮಾರ್ಕೆಟ್ ಇಂಟ್ರೊಡ್ಯೂಸ್ ಆಗಬೇಕು, ಇಲ್ಲಾಂದ್ರೆ ಸ್ಟಾಕ್ ಮಾರ್ಕೆಟ್ ಬರಬೇಕು ಅಂದ್ರೆ ಬೆಸ್ಟ್ ಇಂಟ್ರಾಡೇ ಬೆಸ್ಟ್ ಇರುತ್ತೋ, ಇಲ್ಲಾಂದ್ರೆ ಇನ್ವೆಸ್ಟಿಂಗ್ ಇಂದ ಶುರು ಮಾಡಬೇಕು ನೀವು, ಇಲ್ಲಾಂದ್ರೆ ಪೊಸಿಷನ್ ಇಂದ ಶುರು ಮಾಡಬೇಕು, ಅದರ ಅಡ್ವಾಂಟೇಜು ಮತ್ತೆ ಡಿಸ್ಅಡ್ವಾಂಟೇಜು ಪ್ಲಸ್ ಲಾಂಗ್ ಟರ್ಮ್ ಅಲ್ಲಿ ಅದು ನಿಮಗೆ ಲೈಕ್ ಪ್ರಾಫಿಟಬಲ್ ಆಗುತ್ತೋ ಇಲ್ವೋ ಅಂತ ಕಂಪ್ಲೀಟ್ ಆಗಿ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಏನಕ್ಕೋಸ್ಕರ ಅಂದ್ರೆ ತುಂಬಾ ಜನ ನನಗೆ ಕೇಳ್ತಾ ಇರ್ತಾರೆ, ಲೈಕ್ ನನ್ನ ಹತ್ರ ಇಷ್ಟು ಬಲ್ಕ್ ಅಮೌಂಟ್ ಇದೆ, ನಾನು ಇನ್ವೆಸ್ಟಿಂಗ್ ಇಂದ ಶುರು ಮಾಡ್ಲೋ, ಇಲ್ಲಾಂದ್ರೆ ಡೈರೆಕ್ಟ್ ಇಂಟ್ರಾಡೇ ಆಪ್ಷನ್ಸ್ ಏನ್ ನಾನು ಮಾಡ್ತೀನಿ ಅದರಿಂದ ಶುರು ಮಾಡ್ಲೋ, ಇಲ್ಲಾಂದ್ರೆ ಜಸ್ಟ್ ಪೊಸಿಷನ್ ಇಂದ ಶುರು ಮಾಡ್ಲೋ, ಇಲ್ಲಾಂದ್ರೆ ಸ್ವಿಂಗ್ ಟ್ರೇಡಿಂಗ್ ಇಂದ ಶುರು ಮಾಡ್ಲೋ ಅಂತ ತುಂಬಾ ಜನ ನನಗೆ ಮೆಸೇಜ್ ಮತ್ತೆ ಕಾಲ್ ಮಾಡಿ ಕೇಳ್ತಾ ಇರ್ತಾರೆ. ಓಕೆನಾ, ಅದಕ್ಕೋಸ್ಕರನೇ ಆಸ್ ಎ ಬಿಗಿನರ್ ನೀವು ಸ್ಟಾಕ್ ಮಾರ್ಕೆಟ್ಗೆ ಎಂಟ್ರಿ ಆಗ್ತೀನಿ ಅಂದ್ರೆ ಮೇಯ್ನು ಇನ್ವೆಸ್ಟಿಂಗ್ ಬಗ್ಗೆ ಏನ್ ನೀವು ಐಡಿಯಾ ತಿಳ್ಕೊಬೇಕು, ಅದ್ರ ನಾಲೆಡ್ಜ್ ಏನ್ ಕಲಿಬೇಕು. ಸೆಕೆಂಡ್, ಇಂಟ್ರಾಡೇ ಏನಾರ ನೀವು ಶುರು ಮಾಡ್ತೀನಿ ಅಂದ್ರೆ ಅದರಿಂದ ಲಾಜಿಕ್ ಏನು, ಅದರಿಂದ ಸೈಕಾಲಜಿ ಏನಿರಬೇಕು, ಸ್ಕಿಲ್ಸ್ ಏನೇನು ಕಲಿಬೇಕು. ಪ್ಲಸ್ ಪೊಸಿಷನ್ ಏನಾರ ಮಾಡ್ತೀನಿ ಅಂದ್ರೆ ಅದಕ್ಕೂ ಕೂಡ ಸ್ಕಿಲ್ಸ್ ಏನೇನು ಇರಬೇಕು, ಅದರಿಂದ ಹೆಂಗೆ ಸೈಕಾಲಜಿ ಇರಬೇಕು ಅಂತ ಕಂಪ್ಲೀಟ್ ಆಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಮತ್ತೆ ನಾನು ಹೆಂಗೆ ಲೈಕ್ ಇಂಟ್ರಾಡೇ ಟ್ರೇಡಿಂಗ್ ಮಾಡ್ತೀನಿ, ಲೈಕ್ ಎಷ್ಟು ರಿಸ್ಕ್ ರಿವಾರ್ಡ್ ಇರುತ್ತೆ, ಫಸ್ಟ್ ನಾನು ಎಲ್ಲಿಂದ ಶುರು ಮಾಡಿದ್ದು ಇನ್ವೆಸ್ಟ್ಮೆಂಟ್. ಫಾರ್ ಎಕ್ಸಾಂಪಲ್ ನಂದು ಪ್ರಾಫಿಟ್ ಆದರೆ ಹೆಂಗೆ ನಾನು ಆ ಪ್ರಾಫಿಟ್ನ ಡೈವರ್ಸಿಫೈ ಮಾಡಿ ಇನ್ವೆಸ್ಟ್ಮೆಂಟ್ಗೆ ನಾನು ಮಾಡ್ತೀನಿ ಅಂತ ಕಂಪ್ಲೀಟ್ ಆಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಓಕೆನಾ, ಈ ವಿಡಿಯೋ ಯಾರು ಫಸ್ಟ್ ಟೈಮ್ ನೋಡ್ತಾರೆ ದಯವಿಟ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಓಕೆನಾ, ಈ ವಿಡಿಯೋ ಏನಾರು ಇಷ್ಟ ಆಯಿತು ಅಂದರೆ ಒಂದು 4 ಜನ ಜೊತೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಶುರು ಮಾಡೋಣ. ಮೊದಲನೇದು ಬಂದು ಇನ್ವೆಸ್ಟ್ಮೆಂಟ್ ಈಸ್ ನಥಿಂಗ್ ಬಟ್ ನಾನು ಜಸ್ಟ್ ಒಂದು ಬ್ರೀಫ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಇನ್ವೆಸ್ಟ್ಮೆಂಟ್ ಅಂದ್ರೆ ಏನು ಅಂದ್ರೆ ಏನ್ ನಿಮ್ದು ಸ್ಯಾಲ್ರಿ ಬರುತ್ತೆ, ಆ ಸ್ಯಾಲ್ರಿನ ನೀವು ಸ್ಟಾಕ್ ಮಾರ್ಕೆಟ್ಗೆ ಆಗಿರ್ಬೋದು, ಸ್ಟಾಕ್ ಮಾರ್ಕೆಟ್ ಅಲ್ಲಿರೋ ಸ್ಟಾಕ್ಸ್ ಆಗಿರ್ಬೋದು, ಇಲ್ಲಾಂದ್ರೆ ಕಮೋಡಿಟೀಸ್ ಆಗಿರ್ಬೋದು, ಇಲ್ಲ ಏನ್ ಗೌರ್ಮೆಂಟ್ ಬಾಂಡ್ಸ್ ಎಲ್ಲ ಬರುತ್ತೆ ಅದಕ್ಕೆ ಏನ್ ನೀವು ಇನ್ವೆಸ್ಟ್ ಮಾಡ್ತೀರಾ ಅದನ್ನ ನಾವು ಇನ್ವೆಸ್ಟ್ಮೆಂಟ್ ಅಂತ ಕರಿತೀವಿ. ಇನ್ವೆಸ್ಟ್ಮೆಂಟ್ ಅಂದ್ರೆ ಬರೀ ದುಡ್ಡೇ ಅಂತಲ್ಲ, ನಿಮ್ದು ಟೈಮ್ ಕೂಡ ನೀವು ಇನ್ವೆಸ್ಟ್ ಮಾಡಿರ್ತೀರಾ, ಪ್ಲಸ್ ನಿಮ್ದು ಪೇಷನ್ಸ್ ಏನಿರುತ್ತೆ ಅದು ಕೂಡ ಇನ್ವೆಸ್ಟ್ ಮಾಡಿರ್ತೀರಾ ಲಾಂಗ್ ಟರ್ಮ್ ಅಲ್ಲಿ. ಓಕೆನಾ, ಇದನ್ನ ನಾವು ಇನ್ವೆಸ್ಟ್ಮೆಂಟ್ ಅಂತ ಕರಿತೀವಿ. ಇನ್ವೆಸ್ಟ್ಮೆಂಟ್ ಅಲ್ಲಿ ಐ ಥಿಂಕ್ ತುಂಬಾ ಟೈಪ್ಸ್ ಇದೆ. ಇನ್ವೆಸ್ಟ್ಮೆಂಟ್ ಅಲ್ಲಿ ಒಂದು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಟೈಪ್ ಇದೆ, ಇನ್ನೊಂದು ನಿಮಗೆ ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್ ಅಂತಾನು ಸ್ವಲ್ಪ ಜನ ಇನ್ವೆಸ್ಟ್ ಮಾಡ್ತಾರೆ. ನಾನು ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೇನೆ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಅಂದ್ರೆ ಯಾವ ತರ ನೀವು ಮಾಡಬೇಕು ಅಂತ. ಆಸ್ ಎ ಬಿಗಿನರ್ ಆಗಿ ಏನಾರ ಬಂತು ಅಂದ್ರೆ ಲಾಂಗ್ ಟರ್ಮ್ ಅಲ್ಲಿ ನೀವು ಹೆಂಗೆ ಇನ್ವೆಸ್ಟ್ ಮಾಡಬೇಕು, ಸ್ಟಾಕ್ಸ್ ಅಲ್ಲಿ ಆಗಿರ್ಬೋದು ಇಲ್ಲ ಗೋಲ್ಡ್ ಅಲ್ಲಿ ಆಗಿರ್ಬೋದು ಹೆಂಗೆ ಅಂತ ನಾನು ಹೇಳ್ಕೊಡ್ತೀನಿ. ಓಕೆನಾ, ಫಸ್ಟ್ ನಿಮ್ಮ ಹತ್ರ ಏನ್ ಸ್ಯಾಲ್ರಿ ಇರುತ್ತೆ, ಇಲ್ಲಾಂದ್ರೆ ಏನ್ ನಿಮ್ಮ ಅಮೌಂಟ್ ಒಂದು ಇಷ್ಟು ನಾನು ಇನ್ವೆಸ್ಟ್ ಮಾಡಬೇಕು ಅಂತ ಏನಾರ ಇಟ್ಕೊಂಡಿದ್ರೆ ಬಲ್ಕ್ ಅಮೌಂಟ್ 50,000 ಆಗಿರ್ಲಿ 1 ಲಕ್ಷ ಆಗಿರ್ಲಿ, ಮೇನ್ ನೀವು ಯಾವುದೇ ಕಾರಣಕ್ಕೂ ಒಂದೇ ಸ್ಟಾಕ್ಸ್ ಆಗಿರ್ಲಿ ಒಂದೇ ಸೆಕ್ಟರ್ಗಾಗಿರ್ಲಿ ಯಾವುದೇ ಕಾರಣಕ್ಕೂ ಹಾಕಕ್ಕೆ ಹೋಗ್ಬಾರ್ದು. ಏನಕ್ಕೆ ಅಂದ್ರೆ ನಮ್ಮ ಇಂಡಿಯನ್ ಎಕಾನಮಿಲಿ ತುಂಬಾ ಸೆಕ್ಟರ್ಸ್ಗಳಿದೆ. ಲೈಕ್ ಫಾರ್ಮಾ ಸೆಕ್ಟರ್ ಇರುತ್ತೆ, IT ಸೆಕ್ಟರ್ ಬರುತ್ತೆ, ಎನರ್ಜಿ ಸೆಕ್ಟರ್ ಇದೆ, ಕನ್ಸ್ಯೂಮರ್ ಸೆಕ್ಟರ್ ಇದೆ, ಆಟೋ ಸೆಕ್ಟರ್, ತುಂಬಾ ತರ ಸೆಕ್ಟರ್ ಇದೆ. ತುಂಬಾ ಮೋರ್ ದೆನ್ 20-30 ಸೆಕ್ಟರ್ಸ್ಗಳಿದೆ. ಫಸ್ಟ್ ನಾವು ಐಡೆಂಟಿಫೈ ಮಾಡಬೇಕು ಯಾವ ಸೆಕ್ಟರ್ ಇವಾಗ ಕರೆಂಟ್ಲಿ ಬೂಮಿಂಗ್ ಅಲ್ಲಿ ಇದೆ, ಯಾವ ಸೆಕ್ಟರ್ಗೂ ಹಾಕಿದ್ರೆ ನಾವು ಒಳ್ಳೆ ರಿಟರ್ನ್ ತೆಗಿಬಹುದು, ಅದು ಪ್ರೀವಿಯಸ್ ರಿಟರ್ನ್ ಎಷ್ಟೆಷ್ಟು ಕೊಟ್ಟಿದೆ. ಫಾರ್ ಎಕ್ಸಾಂಪಲ್ ಆಟೋ ಸ್ಟಾಕ್ಸ್ ಹಾಕಿದ್ರೆ ಬಜಾಜ್ ಆಗಿರ್ಬೋದು, ಎಷ್ಟೊಂದು ಆಟೋ ಸ್ಟಾಕ್ಸ್ ಇದೆ, ಅದು ಪ್ರೀವಿಯಸ್ ನಮ್ದು ರಿಪೋರ್ಟ್ ಚೆಕ್ ಮಾಡಬೇಕು, ಫಂಡಮೆಂಟಲ್ ಹೆಂಗಿದೆ, ಟೆಕ್ನಿಕಲ್ ಹೆಂಗಿದೆ ಅಂತ ಕಂಪ್ಲೀಟ್ ನಾವು ಒಂದು ಅದರಿಂದ ಸ್ಕಿಲ್ಸ್ ಏನೇನಿದೆ ಅದನ್ನೆಲ್ಲ ಕಲಿಬೇಕು. ಅದಾದ್ಮೇಲೆ ನಾವು ಇನ್ವೆಸ್ಟ್ ಮಾಡಬೇಕು. ಇವನ್ ಫಾರ್ಮಾ ಸೆಕ್ಟರ್ಗಾಗಿರ್ಲಿ ಇವನ್ IT ಸೆಕ್ಟರ್ಗಾಗಿರ್ಲಿ ಫಸ್ಟ್ ನಾವು ಅದ್ರ ಬಗ್ಗೆ ಒಂದು ಸ್ವಲ್ಪ ನಾಲೆಡ್ಜ್ ತಿಳ್ಕೊಬೇಕು. ಓಕೆನಾ, ನಾಲೆಡ್ಜ್ ತಿಳ್ಕೊಂಡಾದ್ಮೇಲೆ ಏನ್ ನಮ್ದು ಅಮೌಂಟ್ ಇದೆ ಅದನ್ನ ಒಂದೊಂದು ಸೆಕ್ಟರ್ಗಾಗಿ ಹಾಕೋ ಬರ್ಬೇಕು. ಇವಾಗ ಫಾರ್ ಎಕ್ಸಾಂಪಲ್ ನಿಮ್ಗೆ IT ಸೆಕ್ಟರ್ಗೆ ಇದು ಹಾಕ್ಬೇಕು ಅಂತ ಏನಾರ ಅನ್ನಿಸ್ತು, ಇಲ್ಲಾಂದ್ರೆ IT ಸೆಕ್ಟರ್ ಬೂಮಿಂಗ್ ಅಲ್ಲಿ ಇದೆ ಅಂದ್ರೆ ಸ್ವಲ್ಪ ಅಮೌಂಟ್ ಫಸ್ಟ್ ಫಾರ್ ಎಕ್ಸಾಂಪಲ್ 10% ಆಗಿರ್ಲಿ, ಒಂದು 12%, 13% ಆ ತರ ಅಲ್ಲಿಗೆ ಹಾಕ್ಬೇಕು. ಇನ್ ರಿಮೈನಿಂಗು ಫಾರ್ಮಾ ಸೆಕ್ಟರ್ಸ್ ಆ ತರ ನೀವು ಡೈವರ್ಸಿಫೈ ಮಾಡ್ಕೊ ಬಂದ್ರೆ ಮೇಯ್ನು ನಿಮ್ಗೆ ರಿಸ್ಕ್ ಸ್ವಲ್ಪ ಕಡಿಮೆ ಇರುತ್ತೆ. ಓಕೆನಾ, ಯಾವುದೋ ಒಂದು 2 ಸೆಕ್ಟರ್ ಲಾಸ್ ಆದ್ರೂ ಕೂಡ ಇಂದ 3-4 ಸೆಕ್ಟರ್ ನಿಮ್ಗೆ ಪ್ರಾಫಿಟ್ ಅಲ್ಲೇ ಇರುತ್ತೆ. ಇವನ್ 3 ಸೆಕ್ಟರ್ ಲಾಸ್ ಆದ್ರೂ ಕೂಡ ನೆಕ್ಸ್ಟ್ ಇನ್ 3 ಸೆಕ್ಟರ್ ಏನ್ ಹಾಕಿರ್ತಾರೆ ಅದು ಪ್ರಾಫಿಟ್ ಅಲ್ಲಿ ಆಗೇ ಆಗುತ್ತೆ. ಏನಕ್ಕೆ ಅಂದ್ರೆ ಯಾವುದೇ ಒಂದು ಸೆಕ್ಟರ್ ಹಿಂದೆ ಮುಂದೆ ಆಗ್ತಾನೆ ಇರುತ್ತೆ. ಎಲ್ಲಾ ಸೆಕ್ಟರ್ ಒಂದೇ ಸರಿ ಕೆಳಗೆ ಬಿಡ್ಬಿಡಲ್ಲ, ಎಲ್ಲಾ ಸೆಕ್ಟರ್ ಒಂದೇ ಸರಿ ಮೇಲೆ ಹೋಗಕ್ಕಾಗಲ್ಲ. ಅದಕ್ಕೋಸ್ಕರನೇ ಸೆಕ್ಟರ್ ವೈಸ್ ನೀವು ಡೈವರ್ಸಿಫೈ ಮಾಡ್ಕೊ ಬರ್ಬೇಕು. ಆವಾಗಲೇ ನಮ್ದು ಲೈಕ್ ಗ್ರೋತ್ ಏನಿರುತ್ತೆ, ನಮ್ಮ ಅಮೌಂಟ್ ಏನ್ ಇನ್ವೆಸ್ಟ್ ಮಾಡ್ತೀವಿ ಅದು ಒಂದು ಸರ್ಟನ್ ಪೀರಿಯಡ್ ಆಫ್ ಟೈಮ್ ಅಂದ್ಮೇಲೆ ಒಂದು ಗ್ರೋತ್ ಆಗುತ್ತೆ. ಅಂದ್ರೆ ಲಾಂಗ್ ಟರ್ಮ್ ಅಂದ್ರೆ 1 ವರ್ಷದ ಮೇಲ್ ಅಂತ ನಾನು ಕನ್ಸಿಡರ್ ಮಾಡ್ತೀನಿ. ಓಕೆನಾ, 3 ತಿಂಗಳಾಗಿರ್ಲಿ 1 ವರ್ಷಕ್ಕಾಗಿರ್ಲಿ ಮೋರ್ ದೆನ್ 1 ವರ್ಷ ಅಲ್ಲಿವರೆಗೂ ನೀವು ಆ ಸ್ಟಾಕ್ಸ್ ಮೇಲೆ ಹಾಕಿ ಜಸ್ಟ್ ವಾಚ್ ಮಾಡ್ಬೇಕಷ್ಟೇನೆ. ಓಕೆನಾ, ಇದನ್ನ ನಾವು ಇನ್ವೆಸ್ಟ್ಮೆಂಟ್ ಅಂತ ಕರಿತೀವಿ. ತುಂಬಾ ಜನ ಲೈಕ್ ಪ್ರಾಬ್ಲಮ್ ಏನಾಗಿದೆ ಅಂದ್ರೆ ಇನ್ವೆಸ್ಟ್ಮೆಂಟ್ ಅಲ್ಲಿ ಇವತ್ತು ಯಾವ್ದಾರ ಒಂದು ಸ್ಟಾಕ್ಸ್ ಬೈ ಮಾಡ್ತಾರೆ. ಓಕೆನಾ, 1-2 ಸ್ಟಾಕ್ಸ್ ಬೈ ಮಾಡ್ತಾರೆ, ಇಲ್ಲ ಒಂದು 10-15 ಸ್ಟಾಕ್ಸ್ ಬೈ ಮಾಡ್ತಾರೆ. ಅವ್ರು ವಾರ ಪೂರ್ತ ನೋಡ್ತಾ ಇರ್ತಾರೆ, ಇವತ್ತೇನಾಯ್ತು ನಾಳೆ ಏನಾಯ್ತು, ಪುನಃ ಒಂದು ವಾರ ಬಿಟ್ಟು ಇನ್ನೊಂದ್ ಸಲ ನೋಡ್ತಾರೆ, ಮೇಲ್ ಹೋಗ್ತಾ ಇದೆ, ಕೆಳಗಡೆ ಬರ್ತಾ ಇದೆ ಅಂತ. ಅವ್ರ ರಿಸ್ಕ್ ಏನಿರುತ್ತೆ ಅದನ್ನ ಆಲ್ರೆಡಿ ಸೆಟ್ ಮಾಡಿರ್ತಾರೆ, ಆದ್ರೂ ಕೂಡ ಡೈಲಿ ನೋಡೋದು.
ಇವತ್ತೇನಾಗಿದೆ ನಾಳೆ ಏನಾಗಿದೆ, ಮೇಲ್ ಹೋಗ್ತಾ ಇದೆ ಪ್ರಾಫಿಟ್ ಬುಕ್ ಮಾಡ್ಬಿಡೋದ, ಕೆಳಗಡೆ ಬರ್ತಾ ಇದೆ ಎಕ್ಸಿಟ್ ಆಗ್ಬಿಡೋದ ಅಂತ ಅಲ್ಲೇ ನಮ್ದು ಮೇನ್ ಪ್ರಾಬ್ಲಮ್ ಆಗೋದು. ಏನಕ್ಕೆ ಅಂದ್ರೆ ನಮ್ದು ಏನ್ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ನಾವು ಅನ್ಕೊ ಬಂದಿರ್ತೀವಿ, 1 ವರ್ಷದ ತನಕ ನಾನು ಏನು ಮಾಡಲ್ಲ, 1 ವರ್ಷದ ತನಕ ಅದು ಲಾಸ್ ಆದ್ರೆ ಇಷ್ಟು ಲಾಸ್ ಅಲ್ಲಿ ನಾನು ಎಕ್ಸಿಟ್ ಆಗ್ತೀನಿ, ಪ್ರಾಫಿಟ್ ಆದ್ರೆ ಇಷ್ಟು ಅಂತ ಹೇಳಿರ್ತೀರಾ. ಪುನಃ ಮಧ್ಯದಲ್ಲಿ ತೆಗ್ದಿ ನೋಡೋದು, ಮೇಲ್ ಹೋಗ್ತಾ ಇದೆಯಾ, ಇನ್ನೂ ಎಷ್ಟು ಮೇಲ್ ಹೋಗುತ್ತೆ, ಹಂಗೆ ಹಿಂಗೆ ಅಂತ ಡೈಲಿ ನೋಡಿದ್ರೆ ಮೇಯ್ನು ನಿಮ್ದು ಕಾನ್ಫಿಡೆಂಟ್ ಕಡಿಮೆ ಆಗುತ್ತೆ. ಓಕೆನಾ, ಒಂದು ಕಾನ್ಫಿಡೆಂಟ್ ಕಡಿಮೆ ಆಗುತ್ತೆ, ಇನ್ನೊಂದು ನಿಮ್ದು ಭಯ ಕೂಡ ಜಾಸ್ತಿ ಆಗ್ತಾ ಇರುತ್ತೆ. ಮೇಲ್ ಹೋಗಿದ್ರೆ ಇಷ್ಟು ಮೇಲ್ ಹೋಗಿದ್ರೆ ಇನ್ನು ಎಷ್ಟು ಮೇಲ್ ಹೋಗ್ಬೋದು ಅಂತ ನೀವು ಮಧ್ಯದಲ್ಲೇ ಸ್ಟಾಕ್ಸು ಇಲ್ಲಾಂದ್ರೆ ಏನೇ ಒಂದು ಇನ್ವೆಸ್ಟ್ ಮಾಡಿದ್ರು ಮಧ್ಯದಲ್ಲಿ ತೆಗ್ದ್ಬಿಡ್ತೀರಾ. ದಯವಿಟ್ಟು ಅದು ಯಾವುದೇ ಕಾರಣಕ್ಕೂ ಮಾಡಕ್ ಹೋಗ್ಬಾರ್ದು. ಆಸ್ ಎ ಬಿಗಿನರ್ ನೀವೇನಾದ್ರು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಒಂದು ಸರ್ಟನ್ ಪೀರಿಯಡ್ ಆಫ್ ಟೈಮು ನೀವು ಅದು ಏನು ಅಮೌಂಟ್ನ ಇನ್ವೆಸ್ಟ್ ಮಾಡಿರ್ತಾರೋ ಅದನ್ನ ನೀವು ಲಾಂಗ್ ಟರ್ಮ್ ತನಕ ವೆಯ್ಟ್ ಮಾಡಲೇಬೇಕು. ಓಕೆನಾ, ಇವಾಗ ನೀವೇ ನೋಡಿ, ಜನವರಿ ಫೆಬ್ರವರಿಲಿ ಮಾರ್ಕೆಟ್ ಅರೌಂಡ್ 1500 1600 ಪಾಯಿಂಟ್ಸ್ ಕೆಳಗಡೆ ಬಿತ್ತು, ಸ್ವಲ್ಪ ಕರೆಕ್ಷನ್ ಆಯ್ತು ನಿಫ್ಟಿ ಮತ್ತೆ ಬ್ಯಾಂಕ್ ನಿಫ್ಟಿ. ಆ ಟೈಮಲ್ಲಿ ಏನಾರ ನಾವು ಲೈಕ್ ಯಾವುದೇ ಒಂದು ಸ್ಟಾಕ್ಸು ಬ್ಲೂ ಚಿಪ್ ಸ್ಟಾಕ್ಸ್ ಏನಾದ್ರು ನಾವು ಬೈ ಮಾಡಿದ್ದಿದೆ, ಇವಾಗ ಕರೆಂಟ್ಲಿ ನಿಫ್ಟಿ ಆಲ್ ಟೈಮ್ ಹೈಯಲ್ಲಿದೆ. ಮೋರ್ ದೆನ್ 15 ಇಲ್ಲ 18% ರಿಟರ್ನ್ ಕೊಟ್ಟಿದೆ. ಪ್ಲಸ್ ಕಂಟಿನ್ಯೂಸ್ ಲಾಸ್ಟ್ 8 years ಇಂದ ನಿಫ್ಟಿ ಆಗಲಿ ಬ್ಯಾಂಕ್ ನಿಫ್ಟಿ ಆಗಲಿ ಪಾಸಿಟಿವ್ ಆಗಿ ರಿಟರ್ನ್ ಕೊಟ್ಟಿದೆ. ಐ ಥಿಂಕ್ ಒನ್ ಆಫ್ ದ ಬೆಸ್ಟ್ ಮಾರ್ಕೆಟ್ ಅಂತ ಹೇಳ್ಬೋದು ಇಡೀ ವರ್ಲ್ಡ್ ಅಲ್ಲಿ. ಓಕೆನಾ, ಇವನ್ US ಮಾರ್ಕೆಟು ಅಷ್ಟೇ ಒಂದೊಂದ್ಸಲ ಒಂದು ವರ್ಷ ಪಾಸಿಟಿವ್ ಒಂದು ವರ್ಷ ನೆಗೆಟಿವ್ ಇರುತ್ತೆ. ಬಟ್ ನಮ್ಮ ಇಂಡಿಯನ್ ಮಾರ್ಕೆಟು ಕಂಟಿನ್ಯೂಸ್ 8 years ಇಂದ ಲೈಕ್ ಇನ್ವೆಸ್ಟರ್ಗೆ ಒಂದು ಒಳ್ಳೆ ರಿಟರ್ನ್ ಕೊಟ್ಟಿದೆ. ಸೊ ಅದಕ್ಕೋಸ್ಕರನೇ ನೀವೇನಾದ್ರು ಸ್ಟಾರ್ಟಿಂಗ್ ಶುರು ಮಾಡ್ತೀನಿ ಅಂದ್ರೆ ಇನ್ವೆಸ್ಟ್ಮೆಂಟು ದಯವಿಟ್ಟು ಡೈವರ್ಸಿಫೈ ಮಾಡಿ, ಒಂದೇ ಅಕೌಂಟ್ಗೆ ಯಾವುದೇ ಕಾರಣಕ್ಕೂ ಹಾಕಕ್ಕೆ ಹೋಗ್ಬೇಡಿ. ಎರಡನೇದು ಬಂದು ಇಂಟ್ರಾಡೇ ನಾನು ಹೇಳೋ ಪ್ರಕಾರ ಬಿಗಿನರ್ಸ್ಗೆ ದಯವಿಟ್ಟು ಅವಾಯ್ಡ್ ಮಾಡಿ ಅಂತಾನೆ ನಾನು ಹೇಳಕ್ ಇಷ್ಟಪಡ್ತೀನಿ. ಏನಕ್ಕೆ ಮೈನು ಇದರಲ್ಲಿ ರಿಸ್ಕ್ ಜಾಸ್ತಿ ಇರುತ್ತೆ, ರಿವಾರ್ಡ್ ಕೂಡ ಜಾಸ್ತಿ ಇರುತ್ತೆ. ಬಟ್ ನಿಮ್ಗೆ ರಿಸ್ಕ್ ರಿವಾರ್ಡ್ ಫಾಲೋ ಮಾಡಬೇಕು ಅಂದ್ರೆ ಮೈನು ನಿಮ್ಗೆ ಸ್ಕಿಲ್ಸ್ ಬರಬೇಕು. ಓಕೆನಾ, ಅದು ಹೆಂಗ್ ವರ್ಕ್ ಆಗುತ್ತೆ, ಚಾರ್ಟ್ ಪ್ಯಾಟರ್ನ್ ಹೆಂಗಿರುತ್ತೆ, ಟೆಕ್ನಿಕಲ್ ಅನಾಲಿಸಿಸ್ ಅಂದ್ರೇನು, ಮನಿ ಮ್ಯಾನೇಜ್ಮೆಂಟ್ ಅಂದ್ರೇನು, ಅದರಿಂದ ಸೈಕಾಲಜಿ ಹೆಂಗ್ ವರ್ಕ್ ಆಗುತ್ತೆ, ಇವೆಲ್ಲ ನೀವು ಕಲ್ತ್ರೆ ಇಂಟ್ರಾಡೇಲ್ ಖಂಡಿತ ಮಾಡ್ಬೋದು. ಆಸ್ ಎ ಬಿಗಿನರ್ ಆಗು ಇವನ್ ನೀವು ಲೈಕ್ 5 to 6 months ಇಂದ ಮಾರ್ಕೆಟ್ ಅಲ್ಲಿ ಇದ್ರು, ಸ್ಟಾಕ್ಸ್ ಅಲ್ಲಿ ನೀವೇನಾರ ಇಂಟ್ರಾಡೇ ಮಾಡ್ತಾ ಇದ್ರು, ದಯವಿಟ್ಟು ಯಾವುದೇ ಕಾರಣಕ್ಕೂ ನಾನು ರೆಕಮೆಂಡೇಶನ್ ಮಾಡಕ್ ಹೋಗೋದಿಲ್ಲ ನೀವು ಇಂಟ್ರಾಡೇ ಮಾಡಿ ಅಂತ. ಮೈನು ಇದಕ್ಕೆ ಸ್ಕಿಲ್ಸ್ ಬೇಕು. ಈ ಸ್ಕಿಲ್ಸ್ ಕಲಿಯೋಕ್ಕೋಸ್ಕರನೇ ನೀವು ಮ್ಯಾಕ್ಸಿಮಮ್ ಒಂದು 6 to 7 months ಮಾರ್ಕೆಟ್ ಅಲ್ಲಿ ನಿಮ್ಗೆ ಎಕ್ಸ್ಪೀರಿಯನ್ಸ್ ಆಗಿರ್ಬೇಕು. ಏನಕ್ಕೆ ಅಂದ್ರೆ ಎವ್ರಿ ಡೇ ಮಾರ್ಕೆಟ್ ಚೇಂಜ್ ಆಗ್ತಾನೆ ಇರುತ್ತೆ. ಓಕೆನಾ, ಯಾವುದೋ ಒಂದು ಟೈಮಲ್ಲಿ ನೀವು ಫಾರ್ ಎಕ್ಸಾಂಪಲ್ ಹೊಸದಾಗಿ ಬಂದು ಡೈರೆಕ್ಟ್ ಆಗಿ ಇಂಟ್ರಾಡೇ ಮಾಡ್ತೀನಿ ಅಂದ್ರೆ ಖಂಡಿತ ನೀವು ಪ್ರಾಫಿಟ್ ಮಾಡ್ಲೇಬಹುದು. ಓಕೆನಾ, ಯಾರೇ ಅಂತ ಆಗ್ಲಿ ಫಸ್ಟ್ ಮಾರ್ಕೆಟ್ಗೆ ಬಂದಿದ ತಕ್ಷಣ ಮಾರ್ಕೆಟ್ ರಿವಾರ್ಡ್ ಕೊಟ್ಟೆ ಕೊಡುತ್ತೆ. ಇವನ್ ನಿಮ್ಗೆ ಏನು ಗೊತ್ತಿಲ್ಲ ಅಂದ್ರೂ ಕೂಡ ಅಲ್ಲಿ ಇಲ್ಲಿ ಯಾರು ಹೇಳ್ತು, ಇಲ್ಲಾಂದ್ರೆ ಇದು ಬೈ ಮಾಡು ಅಂತ ಏನಾರ ಹೇಳ್ತು, ಕಾಲ್ ಏನಾರ ಕೊಟ್ಟು ಏನಾರ ಮಾಡಿದ್ರು ನೀವು ಖಂಡಿತ ಪ್ರಾಫಿಟ್ ಆಗೇ ಆಯ್ತೀರಾ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ. ಆಮೇಲೆ ಅದೇ ಸ್ಟಾರ್ಟಿಂಗ್ ಅಲ್ಲಿ ನಿಮ್ದು ಮೈಂಡ್ ಸೆಟ್ ಏನಿರುತ್ತೆ ಅದು ಫಿಕ್ಸ್ ಆಗೋಗುತ್ತೆ. ನನ್ಗೆ ಇಷ್ಟು ಪ್ರಾಫಿಟ್ ಇಂದ ಇಷ್ಟು ಪ್ರಾಫಿಟ್ ಆಗಿದೆ, ಇದು ಮುಂದೆನೂ ಕೂಡ ಆಗುತ್ತೆ ಅಂತ ನೀವು ಮೈಂಡ್ ಸೆಟ್ಗೆ ಬಂದ್ಬಿಡುತ್ತೆ. ಬಟ್ ಯಾವುದೇ ಕಾರಣಕ್ಕೂ ಮುಂದೆ ಆ ಥರ ಆಗೋದಿಲ್ಲ. ನಾನು ಕೂಡ ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ. ಫಸ್ಟ್ ಸ್ಟಾರ್ಟಿಂಗ್ ನನಗೂ ಬಂದಾಗ್ಲೂ ನಾನು ಕೂಡ ಪ್ರಾಫಿಟ್ ಮಾಡಿದೆ. ಆಮೇಲೆ ಮಾರ್ಕೆಟ್ ಯಾವಾಗ ಅದು ಬೇರೆ ಲೈಕ್ ಬುಲ್ಲಿಶ್ ಮಾರ್ಕೆಟ್ ಆಮೇಲೆ ಯಾವಾಗ ಸೈಡ್ ವೈಸ್ ಬರುತ್ತೆ, ಇಲ್ಲ ಇಂಟ್ರಾಡೇಲಿ ನಿಮಗೆ ವಾಲೆಟೈಲ್ ಇರುತ್ತೆ, ಅಲ್ಲಿ ನಮ್ದು ಮೇಯ್ನ್ ಸೈಕಾಲಜಿ ಮತ್ತೆ ಮನಿ ಮ್ಯಾನೇಜ್ಮೆಂಟ್ ಟೆಸ್ಟ್ ಆಗುತ್ತೆ. ಸೊ ಅದಕ್ಕೋಸ್ಕರನೇ ಯಾವುದೇ ಕಾರಣಕ್ಕೂ ಫಸ್ಟ್ ನೀವು ಇಂಟ್ರಾಡೇ ಏನಾರ ಸ್ಟಾರ್ಟ್ ಮಾಡ್ತೀನಿ ಅಂದ್ರೆ ಇವೆಲ್ಲ ಸ್ಕಿಲ್ಸ್ ನೀವು ಮೇಯ್ನ್ ಬೇಕಾಗಿರುತ್ತೆ. ಸ್ಕಿಲ್ಸ್ ಇಲ್ಲದೆ ಇದ್ರೆ ಯಾವುದೇ ಕಾರಣಕ್ಕೂ ನೀವು ಲಾಂಗ್ ಟರ್ಮ್ ಅಲ್ಲಿ ಸಸ್ಟೈನ್ ಆಗೋಕ್ಕೂ ಆಗಲ್ಲ. ಪ್ಲಸ್ ನಿಮ್ದು ಏನ್ ಮನಿ ಮ್ಯಾನೇಜ್ಮೆಂಟ್ ಏನ್ ದುಡ್ಡು ನೀವು ತಂದಿರ್ತೀರ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇಂಟ್ರಾಡೇ ಮಾಡ್ತೀನಿ ಅಂತ, ಅದು ಕೂಡ ಲಾಸ್ ಆಗುತ್ತೆ. ಅದಕ್ಕೋಸ್ಕರ ಇಂಟ್ರಾಡೇ ನೀವು ಕಲ್ತ್ರು ಕೂಡ ಒಂದು ಸ್ಮಾಲ್ ಕ್ವಾಂಟಿಟಿಯಿಂದ ಶುರು ಮಾಡಿ. 1 lot ಆಗಿರ್ಬೋದು, 2 lot ಆಗಿರ್ಬೋದು. ಅದರಿಂದ ನಾಲೆಡ್ಜ್, ಫಾರ್ ಎಕ್ಸಾಂಪಲ್ ನೀವು 1 lot ಮಾಡಿದ್ರಿ, ಲಾಸ್ ಆಯ್ತು, ಲಾಸ್ ಏನಕ್ಕಾಯ್ತು ಅಂತ ನೀವು ಡೈಲಿ ಒಂದು ಬುಕ್ ಅಲ್ಲಿ ಬರ್ಕೋಬೇಕು. ಇದು ತಪ್ಪು ಮಾಡಿದೆ, ಈ SL ಇಡಬೇಕಾಗಿತ್ತು, ಇಲ್ಲಿ SL ಇಟ್ಟೆ, ಪ್ಲಸ್ ವಾಲೆಟೈಲಿಟಿಲಿ SL ಇಟ್ಟಾಯ್ತು, ಇಲ್ಲಾಂದ್ರೆ ಫೋಮೋದಲ್ಲಿ ಫಿಯರ್ ಆಫ್ ಮಿಸ್ಸಿಂಗ್ ಔಟ್ ಅಲ್ಲಿ ನಾನು ಎಂಟ್ರಿ ತಗೋಬಿಟ್ಟೆ, ಮಾರ್ಕೆಟ್ ಮೇಲೆ ಹೋಗ್ಬಿಡುತ್ತೆ ನಾನು ಬಿಟ್ಟು ಅಂದ್ಬಿಟ್ಟು ನಾನು ತಗೋಬಿಟ್ಟೆ, ಇಲ್ಲಾಂದ್ರೆ ಕೆಳಗಡೆ ಬರ್ತಾ ಇದೆ ಅಂತ PE ಬೈ ಮಾಡಿದೆ. ಆ ಥರ ಯಾವುದೇ ಕಣಕ್ಕೂ ಮಾಡಕ್ ಹೋಗ್ಬಾರ್ದು. ಇವನ್ ತಪ್ಪು ಮಾಡಿದ್ರು ಕೂಡ 1-2 ಕಡೆ ಬರ್ಕೊಳ್ಳಿ. ಓಕೆನಾ, 1 ವಾರ 2 ವಾರ ನೀವು ಬರೀತಾ ಹೋದ್ರೆ ಆಟೋಮೆಟಿಕ್ ಆಗಿ ನಿಮ್ಗೆ ತಲೆಗೆ ಬರುತ್ತೆ. ಇದು ರಿಯಲ್ ಎಕ್ಸಾಂಪಲ್. ನಾನು ಕೂಡ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಇದೇ ತಪ್ಪು ಮಾಡಿದಾಗ ನಾನು ಕೂಡ ಬರ್ಕೋತಾ ಇದ್ದೆ. ಬರ್ದಾಗ ನಿಮ್ಗೆ ಮೈಂಡ್ಗೆ ಹೋಗುತ್ತೆ. ಓಕೆನಾ, ನೆಕ್ಸ್ಟ್ ಟೈಮು ಅದು ಏನಾರ ನೀವು ತಪ್ಪು ಮಾಡ್ಬೇಕು ಅಂದ್ರೆ ಫಸ್ಟ್ ಅದು ಮೈಂಡ್ಗೆ ನಿಮ್ಗೆ ಬರುತ್ತೆ. ಇದು ನಾನು ಬರ್ದಿದ್ದೆ, ಇದು ಈ ಪ್ರೀವಿಯಸ್ಲಿ ನಾನು ಈ ತಪ್ಪು ಮಾಡಿದೆ, ಇವಾಗ ಈ ತಪ್ಪು ಮಾಡಬಾರ್ದು ಅಂತ ನಿಮ್ಗೆ ಮೈಂಡ್ಗೆ ಬರುತ್ತೆ. ಸೊ ಅದಕ್ಕೋಸ್ಕರನೇ ದಯವಿಟ್ಟು ಇಂಟ್ರಾಡೇ ಫಸ್ಟ್ ಸ್ಟಾರ್ಟಿಂಗ್ ಬಿಗಿನರ್ಸ್ಗೆ ಬರಬೇಕು ಅಂದ್ರೆ ನಾನು ರೆಕಮೆಂಡೇಶನ್ ಬರಬೇಡಿ ಅಂತಾನೆ ನಾನು ಹೇಳ್ತೀನಿ. ಫಸ್ಟ್ ಸ್ಕಿಲ್ಸ್ ಕಲ್ತ್ಕೊಳ್ಳಿ, ಮನಿ ಮ್ಯಾನೇಜ್ಮೆಂಟ್ನ ಮೇಂಟೈನ್ ಮಾಡಿ. ನಿಮ್ದು ಸೈಕಾಲಜಿ ಏನು 80% ಸೈಕಾಲಜಿ ಅಂತ ನಾನು ಎಲ್ಲ ವಿಡಿಯೋದಲ್ಲಿ ಹೇಳ್ತೀನಿ. 80% ಸೈಕಾಲಜಿ ನಿಮ್ದು ಮೇಯ್ನು ಇಂಟ್ಯಾಕ್ಟ್ ಮಾಡ್ಕೋಬೇಕು. ಇಷ್ಟು ಲಾಸ್ ಆದರೆ ನಾನು ಎಕ್ಸಿಟ್ ಆಗ್ತೀನಿ, ಇಷ್ಟು ಪ್ರಾಫಿಟ್ ಆದರೆ ನಾನು
ಪ್ರಾಫಿಟ್ ಬುಕ್ ಮಾಡಿ ಮಾರ್ಕೆಟ್ ಇಂದ ಈಚೆ ಬರ್ತೀನಿ ಅಂತ ಒಂದು ಕರೆಕ್ಟ್ ಪ್ಲಾನ್ ಇರಬೇಕು. ಅದಿದ್ರೆ ಮಾತ್ರ ನಾನು ಇಂಟ್ರಾಡೇಗೆ ಬನ್ನಿ ಅಂತ ನಾನು ಮೂರನೇದು ಬಂದು ಪೊಸಿಷನ್ ಟ್ರೇಡಿಂಗ್. ಪೊಸಿಷನ್ ಟ್ರೇಡಿಂಗ್ ಅಂದ್ರೆ ಯಾವುದೇ ಒಂದು ಸ್ಟಾಕ್ಸ್ ನೀವು ಬೈ ಮಾಡಿ, ಅದು ವೀಕ್ಲಿ ಎಕ್ಸ್ಪೈರಿ ಅಲ್ಲ, ಮಂತ್ಲಿ ಎಕ್ಸ್ಪೈರಿ ಇದೆ, ಯಾವುದೇ ಒಂದು ಸ್ಟಾಕ್ಸ್ ನ ಬೈ ಮಾಡಿ ನಿಮ್ದೇನ್ ರಿಸ್ಕ್ ಇರುತ್ತೆ ಆ ಟಾರ್ಗೆಟ್ ನ ಇಟ್ಟು ನಿಮ್ದೇನ್ ಲೈಕ್ ಏನ್ ರಿಸ್ಕ್ ಬರುತ್ತೆ, ನೀವು ಈ ಸ್ಟಾಕ್ಸ್ ಈ ಲೆವೆಲ್ ಬಂದ್ರೆ ನಾನು ಎಕ್ಸಿಟ್ ಆಗ್ತೀನಿ, ಇಲ್ಲಿಗೆ ಬಂದ್ರೆ ನಾನು ಪ್ರಾಫಿಟ್ ಬುಕ್ ಮಾಡ್ತೀನಿ ಅಂತ ಜಸ್ಟ್ ನೀವು ಟಾರ್ಗೆಟ್ ಮತ್ತೆ SL ಇಟ್ಟು ಹೋಲ್ ಮಂತ್ ಕಂಪ್ಲೀಟ್ 1 ಮಂತ್ ನೀವು ಏನ್ ವಾಚ್ ಮಾಡ್ತೀರಾ ಅದನ್ನ ಪೊಸಿಷನ್ ಟ್ರೇಡಿಂಗ್ ಅಂತ ಹೇಳ್ತೀನಿ. ಒಂದು ಸ್ಟಾಕ್ಸ್ ನ ಬೈ ಮಾಡಿ ಜಸ್ಟ್ ಪೊಸಿಷನ್ ಆಗಿ ಬಿಟ್ಬಿಡೋದು, ಅಂದ್ರೆ ಅದು ಸಪರೇಟ್ ಪೊಸಿಷನ್ ಅಂತ ಏನೂ ಇಲ್ಲ. ಜಸ್ಟ್ ಆ ಮಂತ್ಲಿ ಎಕ್ಸ್ಪೈರಿನ ಆಪ್ಷನ್ಸ್ ನ ಏನ್ ನಿಮ್ದು ಸ್ಟಾಕ್ಸ್ ಇರುತ್ತೆ ಅದನ್ನ ಬೈ ಮಾಡಿ ಜಸ್ಟ್ ವಾಚ್ ಲಿಸ್ಟ್ ಹಾಕಿ ಬಿಡೋದು. ಹೋಲ್ ಮಂತ್ ನೀವು ಜಸ್ಟ್ ಅದನ್ನ ವಾಚ್ ಮಾಡ್ಬೇಕಷ್ಟೇ. ಅಂದ್ರೆ ಕೆಳಗಡೆ ಬಂತು ಅಂತ ಎಕ್ಸಿಟ್ ಆಗ್ಬಿಡೋದು, ಮೇಲ್ಗಡೆ ಹೋಗ್ತು ಅಂತ ಹೋಲ್ಡ್ ಮಾಡೋದು ಆ ತರ ಅಲ್ಲ, ಜಸ್ಟ್ ಅದನ್ನ ಪೊಸಿಷನ್ಗೆ ಹಾಕಿ ಅದನ್ನ ಬಿಡೋದು ಅಷ್ಟೇ. ಫಾರ್ ಎಕ್ಸಾಂಪಲ್ ಅದೇನಾರ ಸ್ಟಾಕ್ಸ್ ನೀವು ಅನ್ಕೊಂಡಿದ್ದಕ್ಕಿಂತ ಹೆಚ್ಚಾಗಿ ಒಳ್ಳೆ ಪರ್ಫಾರ್ಮೆನ್ಸ್ ಏನಾರ ಬಂತು ಅಂದ್ರೆ ಎಕ್ಸ್ಟ್ರಾ ನೀವು ನಿಮ್ಮ ಹತ್ರ ಅಮೌಂಟ್ ಏನಾದ್ರು ಎಕ್ಸ್ಟ್ರಾ ಸ್ವಲ್ಪ ಆ್ಯಡ್ ಕೂಡ ಮಾಡ್ಬೋದು. ಅಕಸ್ಮಾತ್ ನಿಮ್ದು ರಿಸ್ಕ್ ರಿವಾರ್ಡ್ ಏನಾರ ಮ್ಯಾಚ್ ಆಗ್ತಾ ಇದೆ ಅಂದ್ರೆ ಅದು ಕೂಡ ನೀವು ಎಕ್ಸ್ಟ್ರಾ ಏನ್ ನೀವು ಆಪ್ಷನ್ ಇದು ಸ್ಟಾಕ್ಸ್ ಬೈ ಮಾಡಿರ್ತೀರಾ, ಒಂದು 10 ಬೈ ಮಾಡಿದ್ರೆ ಇನ್ನೊಂದು ಎಕ್ಸ್ಟ್ರಾ ಒಂದು 5 ಸ್ಟಾಕ್ಸ್ ಎಕ್ಸ್ಟ್ರಾ ಬೈ ಮಾಡೋದು. ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ರೆ ಮಾತ್ರ ಅದು ಎಕ್ಸ್ಟ್ರಾ ಬೈ ಮಾಡ್ಬೋದು. ಇಲ್ಲ ಅಂದ್ರೆ ನಿಮ್ದು ಏನು ಹೋಲ್ ಮಂತ್ ನಿಮ್ದು ವಾಲೆಟೈಲ್ ಇರುತ್ತೆ ಅಲ್ಲಿ ಏನಾರ ಅಕಸ್ಮಾತ್ SL ಹಿಟ್ ಆದ್ರೆ ನೀವು ಮಾರ್ಕೆಟ್ ಇಂದ ಈಚೆ ಬರಬೇಕು, ಆ ಸ್ಟಾಕ್ಸ್ ನ ಸೆಲ್ ಮಾಡಬೇಕು. ಟಾರ್ಗೆಟ್ ಹಿಟ್ ಆಯ್ತು ಅಂದ್ರೆ ಪ್ರಾಫಿಟ್ ಬುಕ್ ಮಾಡಿ ಆ ಸ್ಟಾಕ್ಸ್ ನ ನೀವು ಸೆಲ್ ಮಾಡ್ಬೋದು. ಅದನ್ನ ನಾವು ಪೊಸಿಷನ್ ಟ್ರೇಡಿಂಗ್ ಅಂತ ಹೇಳ್ತೀನಿ. ಆಸ್ ಎ ಬಿಗಿನರ್ ಆಗಿ ನೀವು ಬರ್ತೀನಿ ಅಂದ್ರೆ ಪೊಸಿಷನ್ ಟ್ರೇಡಿಂಗ್ ನಾನು ಕೂಡ ಅವಾಯ್ಡ್ ಮಾಡಿ ಅಂತಾನೆ ಹೇಳ್ತೀನಿ. ಮ್ಯಾಕ್ಸಿಮಮ್ 1 ಇಯರ್ ಇಲ್ಲ 2 ಇಯರ್ ಮೇಲೆ ನೀವು ಎಕ್ಸ್ಪೀರಿಯನ್ಸ್ ಇದೆ ಪೊಸಿಷನ್ ಮಾಡ್ಬೋದು. ಏನಕ್ಕೆ ಅಂದ್ರೆ ಆ ವಾಲೆಟೈಲಿಟಿನ ನಿಮ್ಗೆ ತಡ್ಕೊಳ್ಳೋ ಶಕ್ತಿ ಇರಬೇಕು. ಮೇಯ್ನು ಪೊಸಿಷನ್ ಟ್ರೇಡಿಂಗ್ ಅಲ್ಲಿ ನಿಮ್ಗೆ ಬೇಕಾಗಿರೋದು ಪೇಷನ್ಸ್ ಮೇನ್ ಬೇಕಾಗಿರುತ್ತೆ. ಪ್ಲಸ್ ನಿಮ್ಮ ಎಮೋಷನ್ ನ ಹೆಂಗೆ ಕಂಟ್ರೋಲ್ ಮಾಡ್ತೀರಿ ಅನ್ನೋದೇ ಮೇಲೆ ನಿಮ್ದು ಪೊಸಿಷನ್ ಟ್ರೇಡಿಂಗು ಡಿಸೈಡ್ ಆಗೋದು. ಅವೆರಡು ನಿಮ್ಮ ಹತ್ರ ಕಡಿಮೆ ಇದೆ ಅಂದ್ರೆ ದಯವಿಟ್ಟು ಪೊಸಿಷನ್ ಟ್ರೇಡಿಂಗ್ ಮಾತ್ರ ಮಾಡಕ್ ಹೋಗ್ಬಿಡಿ. ಏನಕ್ಕೆ ಅಂದ್ರೆ ವಾಲೆಟೈಲ್ ಅಲ್ಲೇ ನಿಮ್ಗೆ ಭಯ ಆಗ್ತಾ ಇರುತ್ತೆ. ಪ್ರತಿ ಸಲ 1 ವಾರಕ್ಕೆ ಇಲ್ಲ 2 ವಾರಕ್ಕೆ ಏನಾದ್ರು ನೋಡ್ತು ಅಂದ್ರೆ ಅದೇನೋ ಸ್ವಲ್ಪ ನೆಗೆಟಿವ್ ಕಾಣಿಸ್ತು ಸ್ಟಾಕ್ಸ್ ಅಂದ್ರೆ ನೀವು ಸೆಲ್ ಮಾಡ್ಬಿಡೋದ, ಮಾರ್ಕೆಟ್ ಬಿದ್ದೋಗುತ್ತೆ, ಈ ಸ್ಟಾಕ್ಸ್ ಕೂಡ ಬೀಳೋಗುತ್ತೆ, ಹಂಗೆ ಅಂತ ನಿಮ್ ತಲೆಯಲ್ಲಿ ಎಷ್ಟೊಂದು ಬೇರೆ ಬೇರೆ ಥಾಟ್ಸ್ ಎಲ್ಲ ಬರುತ್ತೆ. ಸೊ ಅದಕ್ಕೋಸ್ಕರನೇ ಸ್ವಲ್ಪ ಎಮೋಷನಲಿ ನೀವು ಸ್ಟ್ರಾಂಗ್ ಆಗಿರ್ಬೇಕು ಪೊಸಿಷನ್ ಟ್ರೇಡಿಂಗ್ ಅಲ್ಲಿ. ಪ್ಲಸ್ ಪೇಷನ್ಸ್ ಅನ್ನೋದು ನೆಕ್ಸ್ಟ್ ಲೆವೆಲ್ ಪೇಷನ್ಸ್ ಇರಬೇಕು. ಅವಾಗ ಕೂಡ ಮಾತ್ರ ನೀವು ಪೊಸಿಷನ್ ಮಾಡಕ್ ಹೋಗೋದು. ನನ್ನ ರೆಕಮೆಂಡೇಶನ್ ಇಲ್ಲಾಂದ್ರೆ ನಾನು ಹೇಳೋದೇನು ಅಂದ್ರೆ ನಾನು ಕೂಡ ಜಾಸ್ತಿ ಪೊಸಿಷನ್ ಟ್ರೇಡಿಂಗ್ ಮಾಡಕ್ ಹೋಗೋದಿಲ್ಲ. ಓಕೆನಾ, ಜಸ್ಟ್ ಇಂಟ್ರಾಡೇ ಏನಿರುತ್ತೆ ಅದು ಟ್ರೇಡ್ ಮಾಡ್ತೀನಿ, ಪ್ರಾಫಿಟ್ ಲಾಸ್ ಜಸ್ಟ್ ಅದನ್ನ ಚೆಕ್ ಮಾಡ್ತೀನಿ. ಪ್ರಾಫಿಟ್ ಆಯ್ತು ಅನ್ನೋರ ಜಾಸ್ತಿ ಆಯ್ತು ಅಂದ್ರೆ ಏನೇನು ಸ್ಟಾಕ್ಸ್ ನಂದು ವಾಚ್ ಲಿಸ್ಟ್ ಅಲ್ಲಿ ಇರುತ್ತೆ ಅದಕ್ಕೆ ನಾನು ಡೈವರ್ಸಿಫೈ ಮಾಡಿ ಸ್ಟಾಕ್ಸ್ ನ ಬೈ ಮಾಡ್ತೀನಿ. ಇದು ಈ 3 ಮೇಯ್ನು. ಆಸ್ ಎ ಬಿಗಿನರ್ ನೀವು ಸ್ಟಾಕ್ ಮಾರ್ಕೆಟ್ ಬರ್ತೀನಿ ಅಂದ್ರೆ ಈ 3 ಅರ್ಥ ಮಾಡ್ಕೋಬೇಕು. ಇಂಟ್ರಾಡೇ ಟ್ರೇಡಿಂಗ್ ಅಂದ್ರೇನು, ಇವಾಗ ಏನ್ ನಾನು ಇನ್ವೆಸ್ಟ್ಮೆಂಟ್ ಬಗ್ಗೆ ಹೇಳಿದ್ರೆ ಪ್ಲಸ್ ಪೊಸಿಷನ್ ಟ್ರೇಡಿಂಗ್ ಬಗ್ಗೆ, ಈ 3 ನೀವು ಜಸ್ಟ್ ಅನಲೈಸ್ ಮಾಡಬೇಕು. ಓಕೆನಾ, ಮಾರ್ಕೆಟ್ ಬರೋಕ್ಕಿಂತ ಮುಂಚೆ ಡೈರೆಕ್ಟ್ ಆಗಿ ತಗೊಬಂದು ಮಾರ್ಕೆಟ್ ದುಡ್ಡು ಹಾಕೋದು, ಇಲ್ಲಾಂದ್ರೆ ಅಲ್ಲಿ ಯಾರೋ ಸ್ಕ್ರೀನ್ ಶಾಟ್ ಹಾಕಿದ್ರು ಅದಕ್ಕೋಸ್ಕರ ಬಂದ್ ಮಾಡಿದೆ, ಇಲ್ಲ ನಿಮ್ಮ ಫ್ರೆಂಡ್ಸ್ ಯಾರೋ ಕಾಲ್ ಕೊಡ್ತಾ ಇದಾರೆ ಇದ್ ಮಾಡ್ತಾ ಇದಾರೆ, ಏನೇನೋ ಒಂದು ಅನ್ವಾಂಟೆಡ್ ಥಿಂಗ್ಸ್ ನೀವು ಥಿಂಕ್ ಮಾಡಿ ನಾನು ಕೂಡ ಲಕ್ಷ ಕೋಟಿ ಅಧಿಪತಿ ಆಗ್ಬಿಡ್ತೀನಿ ಅವರಾದ್ರೆ ಅಂತ ದಯವಿಟ್ಟು ಮಾಡಕ್ ಹೋಗ್ಬೇಡಿ. ಫಸ್ಟ್ ನೀವು ಎಲ್ಲಿ ಸ್ಟ್ಯಾಂಡ್ ಇದ್ದೀರಾ ಅನ್ನೋದು ಮೇನ್ ಇಂಪಾರ್ಟೆಂಟು. ನಿಮ್ದೇ ಸ್ವಂತ ಟ್ರೇಡಿಂಗ್ ಸ್ಟೈಲ್ ಏನಾರ ನಿಮ್ಗೆ ಬರುತ್ತೆ ಅಂದ್ರೆ ದಯವಿಟ್ಟು ಆ ಟ್ರೇಡಿಂಗ್ ಸ್ಟೈಲ್ ನ ನೀವು ಫಾಲೋ ಮಾಡ್ಬೇಕಾಗುತ್ತೆ. ಇಲ್ಲ ಅಂದ್ರೆ ಫಸ್ಟ್ ಬೇಸಿಕ್ ಇಂದ ಶುರು ಮಾಡಿ. ಓಕೆನಾ, ಅದಕ್ಕೋಸ್ಕರನೇ ಈ 3 ನಾನು ಮೇನ್ ಇಂಪಾರ್ಟೆಂಟ್. ತುಂಬಾ ಜನ ಕೇಳ್ತಾ ಇದ್ರು ಅಂತ ಈ 3 ನಾನು ಲೈಕ್ ಈ ಮೂರು ಬಗ್ಗೆ ಟಾಪಿಕ್ ಬಗ್ಗೆ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಓಕೆನಾ, ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಪ್ಲಸ್ ಇಲ್ಲಿವರೆಗೂ ವಿಡಿಯೋನ ನೋಡ್ತಾ ಇದೆ, ದಯವಿಟ್ಟು ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಕ್ಲೋಸ್ ಮಾಡ್ತೀನಿ.